ನಾರಾಯಣ ಮತ್ತು ತಿಮ್ಮಯ್ಯ ಅನ್ನೋರಿಬ್ಬರು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಬಾ ಕಾರ್ಪೊರೇಟ್ ಸರ್ವಿಸ್ ಪ್ರೈವೇಟ್ ಜೊತೆ 4 ಫ್ಲ್ಯಾಟು ಸೇಲ್ ಮಾಡ್ತೀವಿ ಅಂತ ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಆ ಸೇಲ್ ಅಗ್ರಿಮೆಂಟು ಎಕ್ಸಿಕ್ಯೂಟ್ ಆಗೋ ಮೊದಲೇ ಆ 3 ಫ್ಲ್ಯಾಟನ್ನ ಬೇರೆ ವ್ಯಕ್ತಿಗಳಿಗೆ ಮಾರಾಟ ಮಾಡಿದ್ದಾರೆ. ನಮ್ಮಿಂದ ಪ್ರತಿ ಫ್ಲ್ಯಾಟ್ಗೆ 20 ಲಕ್ಷ ಅಡ್ವಾನ್ಸ್ ತೊಗೊಂಡಿದ್ದಾರೆ. ಇನ್ನು ಬ್ಯಾಲೆನ್ಸ್ ಕನ್ಸಿಡ್ರೇಷನ್ ನಾವು ಕೊಡಬೇಕಿತ್ತು. ನಾವು ಅಗ್ರಿಮೆಂಟ್ ಮುಗಿಯೋಷ್ಟರೊಳಗೇ ಅವರು ಬೇರೆಯವ್ರಿಗೆ ಸೇಲ್ ಡೀಡ್ ಮಾಡಿದ್ದಾರೆ. ಅದರಲ್ಲಿ 4 ಫ್ಲ್ಯಾಟಲ್ಲಿ ಫ್ಲ್ಯಾಟ್ ನಂಬರ್ ಅದು ಇರೋದು ರಾಮಚಂದ್ರ ವಿಲೇಜಲ್ಲಿ. ಮೊದಲನೇ ಫ್ಲ್ಯಾಟ್ ನಂಬರ್ 313. ಫ್ಲ್ಯಾಟ್ ನಂಬರ್ 313 ಇನ್ ಫೇವರ್ ಆಫ್ ಪಾಂಡುರಂಗ ಬನಾಪುರ್ಗೆ ಮಾಡಿಕೊಟ್ಟಿದ್ದಾರೆ. ಫ್ಲ್ಯಾಟ್ ನಂಬರ್ 517 ಅದು ಬಂದ್ಬಿಟ್ಟು ಇನ್ ಫೇವರ್ ಆಫ್ ವಿನೋದ ಮಾಡಿಕೊಟ್ಟಿದ್ದಾರೆ. ಫ್ಲ್ಯಾಟ್ ನಂಬರ್ 507 ಇನ್ ಫೇವರ್ ಆಫ್ ಸಂಧ್ಯಾ ವೆಂಕಟರಾಜ್ ಮಾಡಿಕೊಟ್ಟಿದ್ದಾರೆ. ಫ್ಲ್ಯಾಟ್ ನಂಬರ್ 4713 ಅದು ಬಂದ್ಬಿಟ್ಟು ನೋಟಿಸ್ ಇಶ್ಯೂ ಮಾಡಿದ್ದೀವಿ, ಬಿಕಾಸ್ ಅದು ನಮಗೆ ಗಮನಕ್ಕೆ ಬಂದಿದೆ ಇದು ಬೇರೆಯವ್ರಿಗೆ ಮಾರಕ್ಕೆ ಇಟ್ಟಿದ್ದಾರೆ ಅಂತ. ಸೊ ಹಾಗಾಗಿ ಆ 4th ಫ್ಲ್ಯಾಟ್ನ 713ಗೆ ನಾವು ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಅವ್ರ ಜೊತೆ ನಾವು ದಿನ ಮಾತಾಡ್ತಾನೆ ಇದ್ದೀವಿ. ಅವರು ನಮ್ಮ ಆಫೀಸಿಗೆ ಬಂದು ಮಾಬಾ ಕಾರ್ಪೊರೇಟ್ ಸರ್ವಿಸಸ್ಗೆ ಬಂದು ದಿನ ಒಂದು ಹೇಳ್ತಾರೆ, ಲೈಕ್ ಇವತ್ತು ನಿಮ್ಮದು ಏನು ಕೊಟ್ಟಿದ್ದೀರ ದುಡ್ಡು ನಾವು ರಿಟರ್ನ್ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾರೆ. ಬಟ್ ನಮಗೆ ಒಂದು ನೋಟಿಸು ಇಶ್ಯೂ ಮಾಡಲ್ಲ. He goes ahead and does the absolute sale deed 3% of whoever I had just discussed previous to this. ಅವ್ರಿಗೆ ಡೈರೆಕ್ಟಾಗಿ ಅವ್ರು ಬಂದುಬಿಟ್ಟು ಸೇಲ್ ಅಬ್ಸಲ್ಯೂಟ್ ಸೇಲ್ ಡೀಡ್ ಮಾಡಿಕೊಡ್ತಾರೆ. ನಮ್ಮ ಗಮನಕ್ಕೊಂದು ತಂದು ಅವ್ರು ಮಾಡಿದರೆ ಅದು ನಾವು ಓಕೆ ಅಂತ ಹೇಳಿ ಒಪ್ಕೋಬೋದಾಗಿತ್ತು. ಬಟ್ ನಮ್ಮ ಗಮನಕ್ಕೆ ತಂದಿಲ್ಲ ಸರ್ ಅದನ್ನು. ಈಗ ಅವ್ರು ಯಾರು? ಅಶ್ವಥ್ ನಾರಾಯಣ ಬಂದ್ಬಿಟ್ಟು he was a former MLC of the BJP and he was also a former spokesperson of the BJP. ನಮ್ಮ ಜೊತೆ ಚೆನ್ನಾಗಿ ಅವ್ರ ಜೊತೆ ನಮ್ಮದು ಒಳ್ಳೆ ಒಡನಾಟ ಇತ್ತು. ಸೊ ಹಾಗಾಗಿ ನಾವು we didn't want to go to the court and ಫೈನಲ್ ಚಾನ್ಸ್ ಕೊಡ್ಬೇಕಂತ ಇದ್ವಿ. ಸೊ he was never considering what we were trying to convey to him. ಸೊ ಹಾಗಾಗಿ ಇವತ್ತು ನಾವು ನ್ಯೂಸ್ ಪೇಪರಲ್ಲಿ ಇದ್ರ ಬಗ್ಗೆ ಪಬ್ಲಿಕ್ ನೋಟಿಸ್ ಇಶ್ಯೂ ಮಾಡಿದ್ದೀವಿ ಫಾರ್ ಆಲ್ ದಿ ಅಬ್ಸಲ್ಯೂಟ್ ಸೇಲ್ ಡೀಡ್ಸ್ ದಟ್ he has done and cheated our NBFC Maba Corporate Services Private Limited, and we want to take it seriously and we also want to approach the respective courts and law in context to this matter. Legal advisor of the Maba Corporate Service Private Limited. Issue ಇರೋದು ಅಶ್ವಥ್ ನಾರಾಯಣ ತಿಮ್ಮಯ್ಯ. ಅಶ್ವಥ್ ನಾರಾಯಣ is the ex-MLC of the BJP, spokesperson of BJP. ಇವರು ನಮ್ಮ ಮಾಬಾ ಕಾರ್ಪೊರೇಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಜೊತೆ ಅಗ್ರಿಮೆಂಟ್ ಎಂಟರ್ ಆಗಿದ್ದಾರೆ. 26/10/2024ರಲ್ಲಿ 4 ಫ್ಲಾಟ್ಸ್ ವಿಲೇಜ್ ಅಂತ 4 ಫ್ಲಾಟ್ ನಂಬರ್ 313 ಇಟ್ ಇಸ್ 3rd ಫ್ಲೋರ್ ಇದೆ, 517 5th ಫ್ಲೋರ್ ಇದೆ, 715 7th ಫ್ಲೋರ್ ಇದೆ, 713 7th ಫ್ಲೋರ್ ಇದೆ. ಫ್ಲೋರ್ ಇರೋದಕ್ಕೆ ಟೋಟಲ್ ಕನ್ಸಿಡರೇಷನ್ 30,25,000. ಅವ್ರು 20 ಲಕ್ಷ ಅಡ್ವಾನ್ಸ್ ತಗೊಂಡಿದ್ದಾರೆ ಒಂದೇ ಫ್ಲಾಟ್ 313ಗೆ. ಕನ್ಸಿಡರೇಷನ್ ಟೋಟಲ್ಲು 20 ಲಕ್ಷದಿಗೆ 4 ಫ್ಲಾಟ್ಗೆ 80 ಲಕ್ಷ ತಗೊಂಡಿದ್ದಾರೆ. ಇದರಲ್ಲಿ ಏನು ಇಶ್ಯೂ ಅಂತಂದರೆ ಅವರು ಇಲ್ಲೀಗಲ್ ಆಗಿ ನಮ್ಮ ಮಾಬಾ ಕನ್ಸ್ಟ್ರಕ್ಷನ್ ಕಾರ್ಪೊರೇಟ್ ಸರ್ವಿಸ್ ಲಿಮಿಟೆಡ್ಗೂ ಅಗ್ರಿಮೆಂಟು ಮಾಡಿಕೊಟ್ಟಿದ್ದಾರೆ. ನಂತರ ಈ 4 ಫ್ಲ್ಯಾಟ್ಗಳಲ್ಲಿ 3 ಫ್ಲ್ಯಾಟ್ನ ಬೇರೆಯವರು ಸೇಲ್ ಮಾಡಿದ್ದಾರೆ. ಮೊದಲನೇದು ಹೇಳಿ 313ನ ಪಾಂಡುರಂಗ ಬಹಾಪುರ್ ಅವರು ಸೇಲ್ ಮಾಡಿದ್ದಾರೆ. ಎರಡನೇದು 517 ಫ್ಲ್ಯಾಟ್ನ ಇನ್ ಫೇವರ್ ಆಫ್ ಸಿ ವಿನೋದ್ ಅವರಿಗೆ ಸೇಲ್ ಮಾಡಿದ್ದಾರೆ. ಫ್ಲ್ಯಾಟ್ ನಂಬರ್ 705ನ ಇನ್ ಫೇವರ್ ಆಫ್ ಸಂಧ್ಯಾ ವೆಂಕಟರಾಜ್ ಅವರಿಗೆ ಸೇಲ್ ಡೀಡ್ ಫುಲ್ ಅಬ್ಸಲ್ಯೂಟ್ ಸೇಲ್ ಡೀಡ್ ಶುದ್ಧ ಕ್ರಯ ಪತ್ರ ಮಾಡಿಕೊಟ್ಟಿದ್ದಾರೆ ಅವರಿಗೆ. ಇನ್ ರೆಸ್ಪೆಕ್ಟ್ ಆಫ್ 713 ಫ್ಲ್ಯಾಟ್ನ ಗುಮಾನಿ ಇದೆ, ಅದನ್ನು ಸೇಲ್ ಮಾಡ್ತಾ ಇದ್ದಾರೆ ಅಂತ ಇದ್ರ ಬಗ್ಗೆ ನಾವು ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ದೀವಿ. ಇವತ್ತಿನ ಪೇಪರ್ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡಲ್ಲಿ ಪೇಪರ್ ನೋಟಿಫಿಕೇಶನ್ ಸೂಚನೆ ಪಬ್ಲಿಕ್ ನೋಟಿಸ್ನ ಇಶ್ಯೂ ಮಾಡಿಸಿದ್ವಿ. 20 ಲಕ್ಷ ನಾವು ಅದಕ್ಕೂ ಅಡ್ವಾನ್ಸ್ ಕೊಟ್ಟಿದ್ದೀವಿ. ಎಲ್ಲ ಫ್ಲ್ಯಾಟ್ಗೂ 20 ಲಕ್ಷ ಕೊಟ್ಟಿರೋದು. ಆ ನೋಟಿಸ್ ಯಾವುದು ಕಂಪ್ಲೈಂಟ್ ಮಾಡಿಲ್ಲ. ಈ ವಿಚಾರ ಬಗ್ಗೆ ಬಂದು ಅದನ್ನ ಅಡ್ರೆಸ್ ಮಾಡಿ ಇಶ್ಯೂನ ಬಗೆಹರಿಸ್ಕೊಳ್ಳಿ ಅಂತ ಎಷ್ಟೋ ರಿಕ್ವೆಸ್ಟ್ ಮಾಡಿದ್ವಿ. ನಮಗೆ ಗೊತ್ತಿರೋರು ಅವ್ರ ಆಫೀಸ್ಗೆ ಹೋಗಿ ಮಾತಾಡಿದ್ದಾರೆ. ಅವರು ನಮ್ಮ ಆಫೀಸಿಗೆ ಬಂದು ಎಷ್ಟೋ ಸತಿ ಈ ವಿಚಾರದಲ್ಲಿ ಮಾತಾಡಿದ್ದಾರೆ. ಬಟ್ ಅವ್ರು ಹೇಳಿರೋ ಪ್ರಕಾರ ಯಾವ ವಿಚಾರಕ್ಕೂ ಅವ್ರು ನಡ್ಕೊಂಡಿಲ್ಲ ಸರ್. We have given him n number of you know what do you say, n number of opportunities of Maba Corporate Service Private Limited. They have a very good rapport. So that being the reason, the managing director of Maba Corporate Services gave him an opportunity to sort out this issue very amicably. But after giving him that opportunity, we didn't want to go to court as well. We wanted to sort it amicably because it's a strain for him, it's a strain for us as well.
But even after giving so much of opportunities to him, he never came out to a final solution as to what exactly to do and how to go about it. Okay. We are ready to terminate the contract. Whatever you have paid to us, we would give it back to you, get your flat back and give us what we have to get. Even that he is not coming down. Madam, But he has done this. why And should, we were in talks with him. why should they brought the issue before you, Sir, madam? because you did that, and we have also told him what is the minimum balance sale consideration price. ಅದಾದ್ರೂ ಬಂದ್ಬಿಟ್ಟು ನೀವು ಕುತ್ಕೊಂಡು ಮಾತಾಡಿ ಅದನ್ನ ಮೈನಸ್ ಮಾಡಿ ಮಿಕ್ಕಿದ ಏನಿದೆ ನಮ್ಮ ಹತ್ರ ಮಾತಾಡಿ. ಇವಾಗ ಏನಾಗುತ್ತೆ ಅಂದ್ರೆ ಅಬ್ಸಲ್ಯೂಟ್ ಸೇಲ್ ರೇಟ್ ಮಾಡ್ಕೊಂಡು